Hi, hi, hello, good evening. Welcome back to my channel, Suksha Vlogs, and welcome back to one more vlog, friends. ಇದು ಈವ್ನಿಂಗ್ ರುಟೀನ್ ಆಗಿರುತ್ತೆ. ನನ್ನ ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈವ್ನಿಂಗ್ ಇವತ್ತು ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಅವಾಗಲೇ 5:15 ಆಗಿದೆ. ಸೊ ನಾನು ಇವತ್ತು ಅಂದರೆ ಈವ್ನಿಂಗಲ್ಲಿ ಏನೇನು ಕೆಲಸ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ಸೊ ಈ ಒಂದು 5 o'clock ಇಂದ ನಾನು ಈವ್ನಿಂಗ್ ರೊಟೀನ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಾನು ಒಂದು ಚಿಕ್ಕದಾಗ ಒಂದು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಯ್ಯೋ ನಾಯಿ ನೋಡಿ, ನನ್ನ ಇಲ್ಲಿ ಮಾತಾಡ್ತಾ ಇದ್ದೀನಿ, ಅದು ಒಳಗಡೆ ಬಂದ್ಬಿಟ್ಟಿದೆ. ಅಂದರೆ ನನ್ನ ವಿಡಿಯೋ ಮಾಡ್ಕೊಳ್ತಾ ಇಲ್ಲಿಂದ ಹೀಗೆ ಬಂದಲ್ವಾ, ಬರೋಷ್ಟಾಗ ನನ್ನಿಂದನೇ ಬಂದ್ಬಿಟ್ಟಿದೆ. ಏಯ್ ನಡಿ ಆಚೆ ತೋರಿಸ್ತೇನೆ ರೀ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತು ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ. ಆ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ವಿಡಿಯೋ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಆ ವಿಡಿಯೋನ ನೋಡೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಆ್ಯಂಡ್ ಬನ್ನಿ ನಾನು ವಿಡಿಯೋ ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಮೇ ಬಿ ನಿಮಗೆ ಕಾಣಿಸಲ್ಲ ಅನ್ಸುತ್ತೆ. ನಾವು ಇಲ್ಲೊಂದು ವಾಲ್ ಕ್ಲಾಕ್ ಒಂದು ಹಾಕಬೇಕು, ಈ ವಾಲ್ಗೆ ಹಾಕೋಣ ಅಂತ ಅನ್ಕೊಂಡಿದ್ದೀವಿ ಅಂತಂದು ಅಲ್ಲಿ ಅದೇನಿದೆ ಆ ವಾಲ್ಗೆ. ಬಟ್ ಆ ವಾಲ್ಗೇನೋ ಬೇಡ ಹಾಕಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಮಗೆ ಇಲ್ಲಿ ಡೈನಿಂಗ್ ಹತ್ರ ಏನಿದೆ ಈ ವಾಲ್, ಆ ವಾಲ್ಗೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ವಾಲ್ ಕ್ಲಾಕ್ ಒಂದು ದೊಡ್ಡದೊಂದು ನಾನು ನೋಡಿದ್ದೀವಿ, ಬಟ್ ಇನ್ನೂ ತಗೊಂಡಿಲ್ಲ. ಸದ್ಯಕ್ಕೆ ಚಿಕ್ಕದ್ರಲ್ಲೇನೇ ಇದೆ. ಆ ಒಂದು ವಾಲ್ ಕ್ಲಾಕ್ ಒಂದು ತಗೋಬೇಕು ದೊಡ್ಡದಾಗ. ಅಂದರೆ ನಂಗೆ ತುಂಬ ಇಷ್ಟ ಇದೆ, ಸ್ವಲ್ಪ ದೊಡ್ಡ ಸೈಜಲ್ಲಿ ವಾಲ್ ಕ್ಲಾಕ್ ಹಾಕಬೇಕು ಅಂತ. ಮೇ ಬಿ ತಗೊಂಡಾಗ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ವಾಲ್ ಕ್ಲಾಕ್ ಹಾಕಬೇಕು ಅಂತ ಅಂದರೆ ಯಾವ ಗೋಡೆಗೆ ಹಾಕಬೇಕು ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ದಿಕ್ಕಿಗೆ ಹಾಕಬೇಕು, ಮತ್ತು ಈ ಡೋರ್ಸ್ ಕೆಳಗಡೆ, ಡೋರ್ಸ್ ಮೇಲೆ ಹಾಕ್ಬೋದಾ, ಅಂದರೆ ನಾವು ಓಡಾಡ್ತೀವಲ್ವ ಅದ್ರ ಕೆಳಗಡೆ ಹಾಕ್ಬೋದಾ ಇಲ್ವಾ ಅನ್ನೋದನ್ನು ಒಂದು ಮ್ಯಾಟರ್ ಆಗುತ್ತೆ. ಸೊ ಅದೆಲ್ಲ ತಿಳ್ಕೊಂಡು ನಾವು ಕ್ಲಾಕ್ಸ್ ಹಾಕಬೇಕಾಗುತ್ತೆ. ನಾನು ಫಸ್ಟ್ ನನಗೆ ಅಷ್ಟು ಐಡಿಯಾ ಇರಲಿಲ್ಲ, ಅಂದರೆ ಇದೇ ದಿಕ್ಕಿಗೆ ಹಾಕಬೇಕು ಕ್ಲಾಕ್ಸ್ನ ಅನ್ನೋದು ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಆ ಗೋಡೆಗೆ ದೊಡ್ಡದಾಗೆ ಹಾಕೋಣ ಅಂತ ಅಂದ್ಕೊಂಡ್ವಿ. ಬಟ್ ಆ ಗೋಡೆಗೇನು ಹಾಕಬಾರ್ದು ಅಂತ ಅಂದರು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಎಲ್ಲಿ ಹಾಕಬೇಕು, ಏನು ಯಾವ ಥರ ತಗೊಂಡ್ವಿ ಅಂತ ಹೇಳ್ಬಿಟ್ಟು. ನಾಯಿ ಏಯ್ ನಡಿ ಆಚೆ, ಹಾ ನಡಿ. ನೋಡಿ ಒಳಗಡೆ ಬಂದ್ಬಿಟ್ಟಿದೆ. ನಾನು ವಿಡಿಯೋ ಮಾಡ್ಕೊಂಡೆ, ನಡಿ. ನಾನು ವಿಡಿಯೋ ಮಾಡ್ಕೊಂಡು ಒಳಗಡೆ ಇದ್ದೀನಿ. ಅದು ನೋಡಿದ್ರೆ ಒಳಗಡೆ ಬಂದ್ಬಿಟ್ಟಿದೆ ನನ್ನ ಜೊತೆನೆ. ಅಂದ್ರೆ ನಾನು ಈಚೆ ಕಡೆಯಿಂದ ಈಗ ಮಾತಾಡ್ಕೊಳ್ತಾ ಬಂದಲ್ವಾ, ಬರೋಷ್ಟೊತ್ತಿಗೆ ಅದು ಒಳಗಡೆ ಬಂದ್ಬಿಟ್ಟಿದೆ ಹಂಗೆ ನನ್ನ ಜೊತೆನೆ. ಏಯ್ ನಡಿ, ಹಾ ನಡಿ. ಅಲ್ಲೋಡ ಅವಳು ಇನ್ನೊಂದು ಮಾಡ್ಕೊಂಡು, ಅಲ್ಲೋ ನಡಿ ನಡಿ. ಹಾಗೆ ಇನ್ನ ಕನಕಾಂಬರ ಹೂವು ಎಲ್ಲ ತುಂಬಾನೇ ಬಿಟ್ಟಿತ್ತು. ಸೊ ನಾನು ಅದನ್ನೆಲ್ಲ ಇನ್ನೂ ಕಿತ್ತಿಟ್ಟಿರ್ಲಿಲ್ಲ. ಸೊ ಹಂಗಾಗ್ಬಿಟ್ಟು ಆವಾಗಲೇ ಬಂದ್ಬಿಟ್ಟು ಈ ಥರದ್ದು ಹೂವು ತುಂಬಾನೇ ಬಿಟ್ಟಿದೆ. ಬಟ್ ಇವತ್ತು ನಮ್ಮದು ಪೂಜೆ, ಇವತ್ತು ಆ್ಯಕ್ಚುಲಿ ಪೂಜೆ ಮಾಡಿಲ್ಲ, ಅಂದರೆ ನಮ್ಮ ಮನೆಯವರು ದೀಪ ಇಟ್ಟಿಲ್ಲ ಇನ್ನು. ಸೊ ಹಂಗಾಗ್ಬಿಟ್ಟು ಈ ಥರದ್ದು ಬಟ್ ಇವತ್ತೇನೆ ಆ ಹೂವು ತುಂಬಾನೇ ಬಿಟ್ಟಿದೆ. ಅಂದರೆ ತೋರಿಸ್ತೀನಿ ನಾನು ಎಲ್ಲೆಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಕನಕಾಂಬರ ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಆವಾಗಲೇ ಕಮ್ಮಿ ಆಗಿಬಿಟ್ಟಿದೆ. ಅಂದರೆ ಈ ಬಿಸಿಲು ಕಾಲ ಸ್ಟಾರ್ಟಿಂಗಲ್ಲಿ ತುಂಬಾನೇ ಬಿಡ್ತಿತ್ತು. ಇಷ್ಟು ಗಿಡಗಳಲ್ಲೇನೆ ನನಗೆ ಕಟ್ಟೋಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಹೂವು ಬಿಡ್ತಿತ್ತು. ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ನನ್ನ ಅಲ್ಗೂ ಅಂದರೆ ಮೊಗ್ಗೆಲ್ಲ ಅಷ್ಟೊಂದು ಕಿತ್ಕೊಂಡಿಲ್ಲ, ಬರೀ ಈ ಥರ ಹಳ್ಳಿರ್ತಕ್ಕಂಥ ಹೂವು ಮಾತ್ರ ಕಿತ್ಕೊಂಡಿದ್ದೀನಿ. ಸೊ ಇಷ್ಟು ಹೂವು ಆಗಿದೆ ಅಂತ ಹೇಳ್ಬೋದು. ಅಂದರೆ ಇಲ್ಲ ಫ್ರೈಡೆಗೆ ಪೂಜೆಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಕಿತ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಇರ್ತಕ್ಕಂಥ ಹೂವನ್ನ ನಾನು ಎಮರ್ಜೆನ್ಸಿ, ಅಂದರೆ ಮನೇಲಿ ಬೇರೆ ಯಾವ ಹೂವು ಇರಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಕಿತ್ಬಿಟ್ಟು ಫೋಟೋಸ್ಗೆ ಅಥವಾ ಬಾಗಿಲಲ್ಲಿ ಮತ್ತು ತುಳಸಿ ಕಟ್ಟೆಗೆ ಈ ಥರ ಇಡೋದಕ್ಕೆ ನಾನು ಹೂವನ್ನು ಕಿತ್ಕೊಳ್ತಾ ಇರ್ತೀನಿ. ಮತ್ತು ಬನ್ನಿ ಆ ಥರದ್ದು ಹೂವು ತೋರಿಸ್ತೀನಿ. ಹೂವು ಕಿತ್ಕೊಂಡಿದ್ದಾಯಿತು, ಇನ್ನು ಇದನ್ನು ಕಟ್ಟಬೇಕು. ಹಾಗೆ ಅಲ್ಲೊಂದು ಸ್ವಲ್ಪ ಗಿಡ, ಮತ್ತು ಹಾಗೆ ಬಂದರೆ ನೋಡಿ ಇಲ್ಲೊಂದು 3-4 ಗಿಡ ಇತ್ತು, ಇದರಲ್ಲೂ ಸಿಕ್ಕಿರ್ತಕ್ಕಂಥ ಹೂವು. ಹಾಗೆ ಇದರಲ್ಲಿ ನಾನು ಆವಾಗಲೇ ಹೇಳಿದ್ನಲ್ವ ಈ ಥರ ದಾಸವಾಳ, ನೋಡಿ ಇಲ್ಲಿ ಒಂದಿದೆ, ಮತ್ತು ಇಲ್ಲೊಂದು ಕಿತ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ತೋರಿಸ್ತೀನಿ ರೀ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಗಿಡ, ಇಲ್ಲೊಂದು ಹೂವು ಇದೆ. ಸೊ ಇಲ್ಲಿ ಒಂದು ಹೂವು ಇದೆ, ಇಲ್ಲಿ ಒಂದು ಕಿತ್ಕೊಂಡಿದ್ದೀನಿ. ಹಾಗೆ ಬರಲಿ ಮಳೆ ಬರುತ್ತೆ, ಬರಲಿ. ಹಾಗೆ ನೋಡಿ ಇಲ್ಲಿ ಈ ಗಿಡದಲ್ಲಿ ನೋಡಿ, ಮತ್ತೆ ಅಲ್ಲಿ ಒಂದು ಹೂವು, ಇದು ಒಂದು ಹೂವು, ಮತ್ತು ಇದು ನಾಳೆ ಸಿಗ್ಬೋದು ಅನ್ಸುತ್ತೆ, ನಾಳೆ ಅಥವಾ ನಾಡಿದ್ದು. ಇನ್ನು ಇದು ರಾಗಿ ಹಸಿಟ್ಟು ನಾನು ಆವಾಗಲೇ ನಿನ್ನೆ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ನಲ್ವ, ಅಂದರೆ ರಾಗಿ ಎಲ್ಲ ತೊಳೆದ್ಬಿಟ್ಟು ಒಣಗಿಸಿದ್ವಿ. ಸೊ ಅದನ್ನು ಮಿಷನ್ಗೆ ಹಾಕ್ಸ್ಕೊಂಡು ಬಂದಿದ್ದಾರೆ. ಅದು ಜಲ್ದಿ ಮಾಡ್ಕೋಬೇಕು ಅಂದ್ಬಿಟ್ಟು
ಫಸ್ಟು ಅಂದರೆ ಇದೊಂದು ನಾನು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ ನೋಡಿ. ಈ ತರ ಅಂದ್ರೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಇದನ್ನ ಯಾವ ತರ ಯೂಸ್ ಆಗುತ್ತೆ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಮನೇಲಿ ಒಂದಿತ್ತಲ್ವಾ, ಸೊ ಅದರಲ್ಲಿ ಜಲ್ದಿ ಮಾಡ್ಕೊಂಡು ಅದನ್ನ ಮತ್ತೆ ಇದಕ್ಕೆ ಹಾಕಿ ಜಲ್ದಿ ಮಾಡ್ಕೊಂಡ್ರೆ ಎರಡರಿಂದ ಯಾವ್ದು ಬೆಟರ್ ಅಂದ್ಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಇದ್ರಲ್ಲಿ ಒಂದು ಸ್ವಲ್ಪ ಜಲ್ದಿ ಮಾಡ್ಕೊಂಡು ನೋಡಿ. ಗಲೀಜು ಇಷ್ಟು ಮಾತ್ರ ಇದೆ ಅಷ್ಟೇ ಕಾಣ್ತಾ ಇದೆ ಅನ್ಕೊಳ್ತೀನಿ ಈ ತರ. ಸೊ ಇದನ್ನ ಹಾಗೇನೆ ಮಾಡಿ. ಇದು 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 ಮೀಶೋ ಇಂದ ಬುಕ್ ಮಾಡ್ಕೊಂಡಿದ್ದು. ಇದರಲ್ಲಿ ನೋಡಿ ಈ ತರ ಇದಿದಲ್ವಾ, ಈ ತರ ಪ್ರೆಸ್ ಮಾಡ್ತಾ ಇದ್ರೆ ಇದು ಬರ್ತಾ ಇರುತ್ತೆ. ತುಂಬಾ ಯೂಸ್ಫುಲ್ ಅಂತಾನೆ ನನ್ಗೆ ಅನ್ಸುತ್ತೆ. ಈ ತರ ಮತ್ತೆ ಹಾಗೆ ಇದರಲ್ಲಿ ಹಿಡಿದಿರ್ತಕ್ಕಂಥ ರಾಗಿ ಹಸಿಟ್ಟನ್ನ ಮತ್ತೆ ಈ ಜಲ್ದಿಗೆ ಹಾಕಿದ್ದೀನಿ. ಇದರಲ್ಲಿ ಏನಾದರೂ ಕಸ ಕಡ್ಡಿ ಏನಾದರೂ ಗಲೀಜು ಏನಾದರೂ ಉಳ್ಕೊಳ್ತು ಅಂತ ಅಂದ್ರೆ ಇದು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನನ್ನ ಒಪಿನಿಯನ್. ಅಂದ್ರೆ ನಮ್ಮ ಮನೆಯವ್ರು ಕೂಡ ಹಾಗೆ ಹೇಳಿದ್ರು, ಒಂದ್ಸರಿ ಆ ಥರ ಚೆಕ್ ಮಾಡ್ಕೊ ಗೊತ್ತಾಗುತ್ತೆ ಅಂತ. ಸೊ ನಾನು ಹಂಗಾಗ್ಬಿಟ್ಟು ಆ ಥರ ಚೆಕ್ ಮಾಡ್ಕೊಳ್ಳೋಣ ಅಂತ ನೋಡ್ಬೋದು. ಏನೇ ಆಗಲಿ ಒಂದಿಷ್ಟು ರಾಗಿ ಬಿಟ್ರೆ ಬೇರೆ ಏನು ಗಲೀಜು ಥರ ಏನು ಬಂದಿಲ್ಲ. ಸೊ ಇದು ಕೂಡ ನನ್ನೊಂದು ಈವ್ನಿಂಗ್ ರೊಟೀನ್ ಅಲ್ಲಿ ಇವತ್ತು ಇದು ಕೂಡ ಇದೆ ಅಂತಾನೆ ಹೇಳ್ಬೋದು. ಇನ್ನ ಮಧ್ಯಾಹ್ನ ಒಂದ್ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿದ್ದೆ. ತೊಳೆದ್ಬಿಟ್ಟು ಇವನ್ನೆಲ್ಲ ನಾನು ಕೂಡ ಎತ್ತಿರ್ಲಿಲ್ಲ, ಅಂದ್ರೆ ಜೋಡಿಸ್ಕೊಂಡಿರ್ಲಿಲ್ಲ. ನಮ್ದು ವೈಫೈ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಗಮನ ಕೊಟ್ಬಿಟ್ಟು ನಾನು ಈ ಪಾತ್ರೆ ಎಲ್ಲ ಇಲ್ಲೇ ಇಟ್ಬಿಟ್ಟೆ. ಇನ್ನಿವಾಗ ಸಂಜೆ ಆಗಿದೆ, ಮತ್ತೆ ಅಡುಗೆ ಮಾಡೋ ಟೈಮು. ಸೊ ಇದನ್ನೆಲ್ಲ ಸ್ವಲ್ಪ ಜೋಡಿಸ್ಕೊಂಡ್ಬಿಡೋಣ ಅಂತ ಹೇಳಿ ಒಂದ್ ಸ್ವಲ್ಪ ಇನ್ನೂ ಸ್ವಲ್ಪ ಪಾತ್ರೆನೂ ಸ್ವಲ್ಪ ತೊಳೆಯೋವಿದೆ, ಅದನ್ನು ಎಲ್ಲ ಸಿಂಕ್ಗೆ ಹಾಕ್ಬಿಡ್ತೀನಿ. ಅಂದ್ರೆ ತುಂಬಾ ಏನಿಲ್ಲ, ಒಂದ್ ಚೂರಿದೆ ಅಷ್ಟೇನೆ, ಎಲ್ಲ ತೊಳೆದಿಟ್ಟಿದ್ದೆ. ಹಂಗಾಗಿ ನನ್ಗೇನು ಇವಾಗೇನು ಅಷ್ಟೊಂದು ರಿಸ್ಕ್ ಏನು ಅನ್ಸಲ್ಲ. ಫಸ್ಟ್ ಎಲ್ಲ ನಾನು ಈ ತರ ಪಾತ್ರೆ ಜೋಡಿಸ್ಬೇಕಾದ್ರೆ ತೊಳ್ಕೊಂಡಿರೋವೆಲ್ಲನೂ ಈ ತರ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ. ಅಂದ್ರೆ ನೋಡಿ, ಮಧ್ಯಾಹ್ನ ನಾಯಿಗಳಿಗೆ ಅಂದ್ಬಿಟ್ಟು 2 ನಾಯಿ ಮರಿಗೂ ಅನ್ನ ಮಾಡಿದೆ, ಅದೊಂದು ಸ್ವಲ್ಪ ಮಿಕ್ಕೋಯ್ತು. ಸೊ ಇವಾಗ ಇದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಮಾಡ್ಬಿಟ್ಟು ಅವಕ್ಕೂ ಅನ್ನ ಹಾಕ್ಬೇಕಾಗುತ್ತೆ. ಈ ತರ ಎಲ್ಲ ಜೋಡಿಸ್ಕೊಂಡಾಗ ನಮ್ಗೆ ಯಾವ್ಯಾವ್ದು ಎಲ್ಲೆಲ್ಲಿ ಇಡ್ಬೇಕು ಅನ್ನೋದು ಸ್ವಲ್ಪ ಈಸಿಯಾಗಿ ಬೇಗ ಗೊತ್ತಾಗುತ್ತೆ. ನಮ್ದು ಈವ್ನಿಂಗ್ ರೊಟೀನ್ ಅಂತ ಅಂದ್ರೆ ತುಂಬಾ ಸಿಂಪಲ್ ಆಗೇ ಇರುತ್ತೆ. ಅಂದ್ರೆ ಮಕ್ಳು ಇಲ್ಲ ಅಲ್ವಾ, ಸೊ ಮಕ್ಳಿದ್ದಾಗ ಒಂಥರ ಈವ್ನಿಂಗ್ ರೊಟೀನ್ ಇರುತ್ತೆ. ಸೊ ಇವಾಗ ಒಂಥರ ಇರುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಈ ತರ ಜೋಡಿಸ್ಕೊಳ್ಳೋದಕ್ಕೆ ಪಟ ಅಂತ ಬೇಗ ಅಂದ್ರೆ ಯಾವ್ಯಾವ್ದು ಎಲ್ಲೆಲ್ಲಿ ಇಡ್ಬೇಕು ಅಂದ್ಬಿಟ್ಟು ನಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಬೇಗ ಅದನ್ನ ಇಟ್ಕೋಬಹುದು. ಸೊ ಹಂಗಾಗಿ ನಾನು ಯಾವುದೇ ಒಂದು ಪಾತ್ರೆ ಪ್ರತಿ ಸರಿ ತೊಳೆದಾಗ ಫಸ್ಟ್ ಇದನ್ನೆಲ್ಲ ಇಲ್ಲಿ ಇಟ್ಕೊಂಡ್ಬಿಡ್ತೀನಿ. ಪಾತ್ರೆ ಎಲ್ಲ ನೀರೆಲ್ಲ ಒಣಗಿದೆ ಅಂತ ಅಂದ್ಮೇಲೆ ಈ ತರ ಎಲ್ಲ ಇಟ್ಕೊಂಡ್ಮೇಲೆ ನಾವು ಅದನ್ನ ಬೇಗ ಇಡೋದಕ್ಕೆ ಸರಿ ಹೋಗುತ್ತೆ. లేదు ಇರಿ, ನಮ್ಮತ್ತೆ ಬಂದಿದ್ರು. ಈಗ ಸಿಲಿಂಡರ್ ಖಾಲಿ ಆಗಿದೆ ಅಂತ ಆ ಮನೆಯಲ್ಲಿ ಸ್ವಲ್ಪ ಸಿಲಿಂಡರ್ ಹಾಕ್ಬಿಟ್ಟು ಬಂದ ಆಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸಂಜೆ ಅಂದ್ರೆ ನೈಟ್ಗೆ ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ಹಂಗಾಗಿ ಒಂದು 5 ಮೊಟ್ಟೆನ ಬೇಯಿಸ್ಕೊಳ್ಳೋಣ. ಫಸ್ಟ್ ನಾನು ಬೇಯಿಸ್ಕೊಂಡು ಮಾಡ್ತೀನಿ, ನನ್ನ ಮೆಥಡ್ ಅಲ್ಲಿ ನಾನು ಹೇಳ್ತೀನಿ. ಈ ತರ 5 ಅಂದ್ರೆ ಮೊಟ್ಟೆ ನಾವು ಎಷ್ಟು ಹಾಕೊಳ್ತೀವೋ ಅಷ್ಟು ಮೊಟ್ಟೆ ನಾನು ಈ ತರ ಕವರಲ್ಲಿ, ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ಟು ನೀಟಾಗಿ ಕಟ್ಬಿಟ್ಟು, ಅಂದ್ರೆ ಹಾಗೇನೂ ಹಾಕ್ಬೋದು, ಬಟ್ ನಮ್ಗೇನಾದ್ರೂ ಸ್ವಲ್ಪ ಒಡ್ಕೊಳ್ಳುತ್ತೆ, ಅದು ಒಡೆದೋಗುತ್ತೆ ಅನ್ನೋ ಭಯ ಇದ್ರೆ ಈ ತರ ಕವರಲ್ಲಿ ಕಟ್ಬಿಟ್ಟು ನಾವು ಕುಕ್ಕರಲ್ಲಿ ಇಟ್ಬಿಟ್ಟು ಒಂದ್ ಸ್ವಲ್ಪ ಈರುಳ್ಳಿ ಚಿಪ್ಪೆ
ಒಂದು ಸ್ವಲ್ಪ ಅಂದ್ರೆ ನಾವು ಅದು ಮೊಟ್ಟೆ ಹಾಗೆ ಹಾಕ್ಲಿ ಇಲ್ಲ ಅಂತ ಅಂದ್ರು ಕವರಲ್ಲಿ ಕಟ್ಟಿಟ್ರು ಕೂಡ ನಾನು ಹಾಗೆ ಸ್ವಲ್ಪ ಈರುಳ್ಳಿ ಚಿಪ್ಪೆ ಹಾಕ್ಬಿಟ್ರೆ ಅದು ಒಡ್ಕೊಳ್ಳಲ್ಲ ಅನ್ನೋ ಒಂದು ನೋಡೋಣ ಅದು ಒಡ್ಕೊಳ್ತಾ ಇಲ್ವಂತ ನಾನು ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ. ಇನ್ನ ಈ ತರ ಕುಕ್ಕರಲ್ಲಿ ಇಟ್ಬಿಟ್ಟು ಅಂದ್ರೆ ನಮ್ಗೆ ಗ್ಯಾಸ್ ಸ್ವಲ್ಪ ಸೇವ್ ಮಾಡ್ಬೋದು ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಿಸೋದ್ರಿಂದ. ಜಸ್ಟ್ ಒಂದ್ ವಿಜಲ್ ಇಲ್ಲ ಒಂದ್ 2 ವಿಜಲ್ ಹಾಕ್ಸ್ಬಿಟ್ರೆ ಬೇಯುತ್ತೆ, ಬೇಗ ಬೇಯುತ್ತೆ, ಮತ್ತೆ ಗ್ಯಾಸ್ ಸೇವ್ ಆಗುತ್ತೆ ಅಂತ. ಅದೇ ನಾವು ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಬೇಯಿಸಿದ್ರೆ ಇಲ್ಲ ಬಟ್ಲಲ್ಲಿ ಇಟ್ಬಿಟ್ಟು ಬೇಯಿಸಿದ್ರೆ ತುಂಬಾ ಗ್ಯಾಸ್ ವೇಸ್ಟ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಈ ತರ ಕುಕ್ಕರಲ್ಲಿ ಇಟ್ಟು ಬೇಯಿಸೋದು ತುಂಬಾ ಬೆಸ್ಟ್ ಅಂತ. ನಾನು ಇನ್ನ ಮೊಟ್ಟೆ ಇಟ್ಟಿದ್ದೀನಿ, ಇಲ್ಲೊಂದ್ ಸ್ವಲ್ಪ ಈರುಳ್ಳಿನೂ ಟೊಮೊಟೊನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಇನ್ನೊಂದ್ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಅಂದ್ರೆ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಒಗ್ಗರಣೆ ಹಾಕ್ಬಿಟ್ಟು ಮೊಟ್ಟೆ ಬೇಯಿದ ತಕ್ಷಣ ಒಗ್ಗರಣೆ ಹಾಕ್ಬೋದು ಅನ್ನೋ ಒಂದು ಸ್ವಲ್ಪ ಖಾರಕ್ಕೆ ಅಷ್ಟು ಬೇಕೋ ಅಷ್ಟು. ಅಂದ್ರೆ ಸಿಪ್ಪೆ ತೆಗಿಬೇಕಾ? ಕಹಿ ಇಲ್ವಾ? ಚೂರು ಕಹಿ ಇಲ್ವಾ? ಇದು ಸೌತೆಕಾಯಿ ಬಂದ್ಬಿಟ್ಟು ನಾವು ಅಂದ್ರೆ ಇದೇ ಬೀಜನೇ ನಮ್ಮನೆ ಹತ್ರನೂ ಹಾಕಿದ್ದು, ಬಟ್ ತುಂಬಾ ಕಹಿ ಇದೆ ಅಂದ್ಬಿಟ್ಟು ಒಂದ್ಸರಿ ನಾನು ಮಿನಿ ವ್ಲಾಗ್ ಅಲ್ಲೇ ಐ ಥಿಂಕ್ ಲಾಂಗ್ ವಿಡಿಯೋದಲ್ಲೂ ಹೇಳಿದೀನಿ. ತುಂಬಾ ಕಹಿ ಇತ್ತು ಅಂದ್ಬಿಟ್ಟು ಗಿಡನ ಕಿತ್ತಾಕ್ಬಿಟ್ವಿ. ಅದೇ ಬೀಜನೇ ತಗೊಂಡೋಗಿ ಅಲ್ಲಿ ನಮ್ಮ ಅತ್ತೆಯವ್ರ ಮನೆ ಹತ್ರ ಅಂದ್ರೆ ನಮ್ಮ ಬಾಬಾ ಅವ್ರ ಮನೆ ಹತ್ರನೂ ಹಾಕಿದ್ದು, ಬಟ್ ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಅವ್ರೆ. ಕಹಿ ಇಲ್ಲ ಅಂತ. ಅದ್ ಏನಕ್ಕೆ ಇಲ್ಲಿರೋ ಗಿಡ ಕಹಿ ಆಯ್ತು ಮೇ ಬಿ ಐಡಿಯಾ ಇಲ್ಲ. ಇದಂತೂ ತುಂಬಾ ಚೆನ್ನಾಗಿದೆ. ಹಂಗಾಗ್ಬಿಟ್ಟು ಮೊಸರು ಬಜ್ಜಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕರೆಂಟ್ ಹೋಯ್ತು ಗುಡುಕ್ತಾ ಇದೆ. ಸೊ ಹಂಗಾಗಿ ಮಳೆ ವಾತಾವರಣ, ಕರೆಂಟ್ ಹೋಯ್ತು. ಇನ್ನ ಕಹಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಸಿಪ್ಪೆ ಕೂಡ ನಾನು ಏನ್ ತೆಗಿಬೇಡ ಅಂದ್ರು. ಅಂದ್ರೆ ತುಂಬಾ ಎಳೆಕಾಯಿ, ಹಂಗಾಗ್ಬಿಟ್ಟು ಸಿಪ್ಪೆ ಏನ್ ತೆಗಿತಿಲ್ಲ, ನಾನು ಹಾಗೆ ಕಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಆಗ್ಲೇ ಕಟ್ ಮಾಡಿರ್ತಕ್ಕಂಥ ಒಂದ್ ಸ್ವಲ್ಪ ಟೊಮೊಟೊ ಮತ್ತೆ ಆಗ್ಲೇ ಒಂದ್ ಸ್ವಲ್ಪ ಈರುಳ್ಳಿ, ಇಷ್ಟು ಸಾಕಾಗುತ್ತೆ ಅನ್ಸುತ್ತೆ. ಯಾವ್ದು ಒಂದೇ ಒಂದು ಮೊಟ್ಟೆ ಕೂಡ ನಾನು ಹೊಡ್ಕೊಂಡಿಲ್ಲ ನೋಡಿ. ಅಂದ್ರೆ ಈ ತರ ಕುಕ್ಕರಲ್ಲಿ ಇಟ್ಟರು ಕೂಡ ಹೊಡ್ಕೊಳ್ಳಲ್ಲ, ಇಲ್ಲ ಹಾಗೆ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಬೇಯಿಸಿದ್ರು ಕೂಡ ಹೊಡ್ಕೊಳ್ಳಲ್ಲ. ಅಂದ್ರೆ ಸ್ವಲ್ಪ ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಹೊಡ್ಕೊಳ್ಳಲ್ಲ ಅಂತ. ಮತ್ತೆ ಹಾಗೆ ಕುಕ್ಕರಲ್ಲಿ ಆದ್ರೆ ಈರುಳ್ಳಿ ಸಿಪ್ಪೆ ಹಾಕ್ಬೇಕು ಅನ್ನೋದೇ ನೆಸಿಟಿ ಏನಿಲ್ಲ, ಹಾಗೇನೂ ಇಡ್ಬೋದು. ಕುಕ್ಕರ್ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ, ಒಂಚೂರು. ಹಾಗೆ ಒಂದು ಸ್ವಲ್ಪ ಸಾಸಿವೆ, ಹಾಗೆ ನಾವು ಕಟ್ ಮಾಡ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಇರ್ಬೋದು, ಟೊಮೊಟೊ, ಈರುಳ್ಳಿ ಇದೆಲ್ಲ ನಾನು ಹಾಕ್ಕೊಂಡು ಒಂದು ಸ್ವಲ್ಪ ಸ್ಪೈಸಸ್ ಇದೆ. ಸ್ಪೈಸಸ್ ಅಂದರೆ ನಾನು ತುಂಬ ಏನು ತೊಗೊಂಡಿಲ್ಲ, ಸ್ವಲ್ಪ ಲಿಮಿಟ್ ಸುಮ್ಮನೆ ಒಂದು ಇಷ್ಟಿಷ್ಟು 2 ಲವಂಗ, ಹಾಗೆ ಸ್ವಲ್ಪ ಒಂದಿಷ್ಟೇ 1 ಇಂಚ್ ಅಷ್ಟು ಚಕ್ಕೆ, 2 ಪಲಾವ್ ಎಲೆ ಇಷ್ಟು ಹಾಕ್ಕೊಂಡು ಈಗ ಇನ್ನು ಅದಕ್ಕೆ ಹಾಗೇನೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಟೊಮೊಟೊ ಇರ್ಬೋದು, ಈರುಳ್ಳಿ ಪ್ರತಿಯೊಂದನ್ನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಮತ್ತು ಹಾಗೇನೆ ಒಂದು ಸ್ವಲ್ಪ ಈ ಕಡೆ ಅಂದರೆ ಎಗ್ ಏನು ಅವಾಗಲೇ ಬೇಯಿಸ್ಕೊಂಡಿದ್ವಲ್ವ ಅದನ್ನು ಫ್ರೈ ಮಾಡೋಕ್ಕೆ ಅಂದ್ಬಿಟ್ಟು, ಅಂದರೆ ಈ ಥರ ಒಂಚೂರು ಕಟ್ ಮಾಡಿ ಹಾಕಿದ್ರೆ ಹಾಗೆ ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ, ಚೂರು ಹಾಗೆ ಒಂದು ಸ್ವಲ್ಪ ಅರಿಶಿನ, ಇನ್ನು ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ಥರ ಅದಕ್ಕೇನೆ ಅಂದರೆ ನಾನು ಏನು ಮಸಾಲೆ ಏನು ರುಬ್ಕೊಳ್ತಾ ಇಲ್ಲ, ಹಾಗಾಗಿ ಪೌಡ್ರಿಗೆ ಹಾಕ್ಬಿಟ್ಟು ಮಾಡ್ತಾರೆ. ಅದು ಪುಡಿ ಎಲ್ಲ ಹಾಕಿ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಒಂಚೂರು, ಬರೀ ಇಬ್ರಿಗೆ ಮಾತ್ರ ನಾವು ಮಾಡ್ತಾ ಇರೋದ್ರಿಂದ ಕಮ್ಮಿನೇ, ಕ್ವಾಂಟಿಟಿ ಕಮ್ಮಿ ಇರುತ್ತೆ, ಹಂಗಾಗ್ಬಿಟ್ಟು ಸ್ವಲ್ಪನೇ ಹಾಕ್ತೀನಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ, ಮತ್ತು ಹಾಗೆ ಒಂದು ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಆವಾಗಲೇ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಅನ್ಸುತ್ತೆ, ಗರಂ ಮಸಾಲ ಮತ್ತು ಚಿಕನ್ ಮಸಾಲ. ಅದ್ರ ಜೊತೆಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ಇನ್ನು ತೊಳೆದಿಟ್ಕೊಂಡಿರ್ತಕ್ಕಂಥ ಅಕ್ಕಿ ಕೂಡ ಹಾಕ್ಕೊಂಡು, ನಮ್ಮ ಮೊಟ್ಟೆ ಕೂಡ ಫ್ರೈ ಆಗಿದೆ, ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ರುಚಿಗೆ ಬೇಕಾಗಿರ್ತಕ್ಕಂಥ ಉಪ್ಪು, ನಾನು ಈ ಥರ ಕಲ್ಲುಪ್ಪೆ ಹಾಕ್ಕೊಳ್ಳೋದು ನಾನು ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು. ನನಗೆ ಪುಡಿ ಉಪ್ಪು ಅಷ್ಟು ಟೇಸ್ಟ್ ಗೊತ್ತಾಗಲ್ಲ, ಅಳತೆ ಗೊತ್ತಾಗಲ್ಲ, ಹಾಗಾಗ್ಬಿಟ್ಟು ಕಲ್ಲುಪ್ಪನ್ನ ನೋಡಿಕೊಂಡು ಅದನ್ನೇ ಹಾಕ್ಕೊಳ್ತೀನಿ. ನಾನೀಗ ಈ ಗ್ಲಾಸಲ್ಲಿ ಒಂದು 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಹಾಕಿರ್ತಕ್ಕಂಥ ಅಕ್ಕಿಗೆ ಅಳತೆ ಸರಿ ಹೋಗುತ್ತೆ ಅಂತ. ಓಕೆ, ಇನ್ನು ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ ಏನೋ ಮೊಟ್ಟೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು, ಮತ್ತೆ ಈ ಸ್ವಲ್ಪ ಎಣ್ಣೆ ಮತ್ತು ಮಸಾಲೆ ಎಲ್ಲ ಇರುತ್ತಲ್ವ, ನಾನು ಅದಕ್ಕೆ ಆವಾಗಲೇ ಸ್ವಲ್ಪ ನೀರು ಉಳಿಸ್ಕೊಂಡೆ.
ಆ ನೀರನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಇದನ್ನೆಲ್ಲ ಮಸಾಲೆ ಮತ್ತೆ ಎಣ್ಣೆ ಎಲ್ಲ ಇರುತ್ತಲ್ವ ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಹಾಗೆ ಒಂದು ಸ್ವಲ್ಪ ಅವಾಗಲೇ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ತುಪ್ಪ ಕೂಡ ನಾನು ಸೇರಿಸ್ತಾ ಇದ್ದೀನಿ ಮೇಲ್ಗಡೆ, ಅಂದರೆ ಲಾಸ್ಟಲ್ಲಿ ಫೈನಲಲ್ಲಿ ಸ್ವಲ್ಪ ತುಪ್ಪನೂ ಹಾಕ್ಕೊಂಡು, ತುಪ್ಪ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇನೆ. ಮತ್ತೆ ಒಂದು ಸ್ವಲ್ಪ ಖಾರ ಇದೆ ಅನ್ನಿಸ್ತು, ನಾನು ಅವಾಗಲೇ ಟೇಸ್ಟ್ ನೋಡಿದಾಗ ಒಂದು ಸ್ವಲ್ಪ ಖಾರ ಅಂತ ಅನ್ನಿಸ್ತು. ಸೊ ಹಂಗಾಗ್ಬಿಟ್ಟು ಒಂದು ಚೂರು ನಿಂಬೆಹಣ್ಣು ಕೂಡ ನಾನು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಹೋಳಷ್ಟು. ಅಂದರೆ ನಿಂಬೆಹಣ್ಣು ಹಾಕೋದ್ರಿಂದ ಖಾರ ಕಮ್ಮಿ ಆಗುತ್ತೆ, ಹಾಗೆ ಟೇಸ್ಟೂ ಬರುತ್ತೆ. ಅಂದರೆ ಮೊಸರು ಇದ್ರೆ ಮೊಸರು ಕೂಡ ಹಾಕೋಬೋದು, ಇಲ್ಲ ಬರೀ ನಿಂಬೆಹಣ್ಣು ಒಂದನ್ನು ಹಾಕೋಬೋದು. ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಎಲ್ಲ ಕರೆಕ್ಟಾಗಿದೆ ಅಂತ ಅಂದಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಜಸ್ಟ್ 1 ವಿಜಲ್ ಮಾತ್ರ ಹಾಕ್ಸ್ಕೊಳ್ತೀನಿ ಅಷ್ಟೇನೆ. 1 ವಿಜಲ್ ಬಂದರೆ ಸಾಕಾಗುತ್ತೆ. ಅಂದರೆ ಈಗ ಒಗ್ಗರಣೆ ಹಾಕ್ಕೊಳ್ತಾನೆ ಆಲ್ಮೋಸ್ಟ್ ಅಕ್ಕಿನೂ ಒಂದು 20% ಅಕ್ಕಿ ಬೆಂದಿರುತ್ತೆ, ಆಮೇಲೆ ನೀರು ಚೆನ್ನಾಗಿ ಕಾದಿರುತ್ತಲ್ವ, ಸೊ ಹಂಗಾಗ್ಬಿಟ್ಟು ಬೇಗನೆ ವಿಜಲ್ ಬರುತ್ತೆ. ಇನ್ನು ನಾನು ರೈಸ್ಗೆ ಇಟ್ಬಿಟ್ಟು ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪಾತ್ರೆ ಎಲ್ಲ ಸಿಂಕ್ ಹಾಕ್ಬಿಟ್ಟೆ, ಅದನ್ನೆಲ್ಲ ತೊಳಿತಾ ಇದ್ದೀನಿ. ಅಂದರೆ ನಾನು ವಿಡಿಯೋ ಶೂಟ್ ಮಾಡ್ಕೊಳ್ಳೋದಿದ್ರೆ ಈ ಥರ ಪಾತ್ರೆ ತುಂಬ ಆಗಿಬಿಡುತ್ತೆ, ತೊಳೆಯಲ್ಲ. ಅದೇ ವಿಡಿಯೋ ಶೂಟ್ ಮಾಡ್ಕೊಳ್ಳದೆ ನಾನು ಮಾಮೂಲಿಯಾಗಿ ಅಡುಗೆ ಏನಾದರೂ ಮಾಡ್ತಾ ಇದ್ರೆ ಅಲ್ಲಿ ಒಂದು ಏನೇ ಪಾತ್ರೆ ಆದರೂ ಕೂಡ ಇಲ್ಲೇ ಟಬ್ಬಲ್ಲೇ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಆ ಪಾತ್ರೆನ ಹಾಗೇನೆ ಸಣ್ಣ ಪುಟ್ಟವೆಲ್ಲನೂ ಆಲ್ಮೋಸ್ಟ್ ನಾನು ಅಲ್ಲೇ ಹಾಗೇನೆ ಸಿಂಕಲ್ಲಿ ತೊಳೆದ್ಬಿಟ್ಟು ಟಬ್ಗೆ ಹಾಕ್ಬಿಡ್ತೀನಿ. ಸೊ ವಿಡಿಯೋ ಶೂಟ್ ಮಾಡ್ಕೊಳ್ಳೋದ್ರಿಂದ ನನಗೆ ಪಾತ್ರೆ ಎಲ್ಲನೂ ಸ್ವಲ್ಪ ಸ್ಟಾಕ್ ಆಗುತ್ತೆ. ಸೊ ಈ ಥರ ಇರುತ್ತೆ ಟಫ್ ಅಂತ ಅಂದರೆ ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ ವಿಡಿಯೋ ಶೂಟ್ ಮಾಡ್ಕೊಳ್ತಾ ನಾನು ಅದು ಏನೇ ಒಂದು ಕೆಲಸ ಮಾಡೋದಾದರೆ ಕೂಡ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಇನ್ನು ಅವೆಲ್ಲನೂ ಹಾಗೆ ಇಟ್ಬಿಟ್ರೆ ಪಾತ್ರೆ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅದು ಕುಕ್ಕರ್ ಒಂದು ವಿಷಲ್ ಬರೋಷ್ಟೊತ್ತಿಗೆ ಬೇಗ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಬೇಗ ತೊಳೆದ್ಬಿಟ್ಟೆ. ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದಾದ ತಕ್ಷಣ ಹಾಗೇನೆ ಸ್ವಲ್ಪ ಸಿಂಕು ಮತ್ತು ಆ ಟ್ಯಾಪ್ ಏನಿದೆ ವಾಟರ್ ಟ್ಯಾಪ್ಸ್ದು ಮತ್ತು ಹಾಗೆ ಗ್ಯಾಸು ಇದೆಲ್ಲನೂ ಅಲ್ಲೇ ತೊಳ್ಕೊಂಬಿಟ್ಟು ಆವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಸ್ಟು ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ. ಅಂದರೆ ಟ್ಯಾಪ್ ನಾವು ಆವಾಗಿಂದ ಆವಾಗೇ ಕ್ಲೀನ್ ಮಾಡಿಕೊಂಡ್ರೆ ಆ ಕಲೆ ಏನಿರುತ್ತೆ ಅದೆಲ್ಲ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಆವಾಗಿಂದ ಅವಾಗೇ ಕ್ಲೀನ್ ಮಾಡಿಬಿಡ್ತೀನಿ. ಇನ್ನಷ್ಟೊತ್ತಿಗೆ ರೈಸು ಕೂಡ ಆಗಿತ್ತು, ನೋಡ್ಬೋದು ತುಂಬ ಚೆನ್ನಾಗಿ ಆಗಿದೆ, ಉದ್ರಾಗಿದೆ, ತುಂಬ ಟೇಸ್ಟಿಯಾಗೂ ಇತ್ತು ಕೂಡ. ನಿಜವಾಗ್ಲೂ ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಮಸಾಲೆ ಇಲ್ದಿರ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ. ಒನ್ಸ್ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.